ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮಣಿಕಂಠ, ಮಂತ್ರಿಸಿದ ಕಲ್ಲುಗಳನ್ನ ತಗೊಂಡ್ ಬಾ. ಅಮ್ಮ ಮಹಾತಾಯಿ, ನನ್ಗೀಗ ಬಂಗಾರಿ ಬೇಕು. ಅವನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಅವನು ಎಲ್ಲಿ ಹೋದ? ನಾನೀಗ ಕಣ್ಬಿಡೋ ಅಷ್ಟರಲ್ಲಿ ಅವನು ನನ್ನ ಎದುರುಗಿರ್ಬೇಕು. ಅವತ್ತೇ ಅವನಿಗೆ ಹೇಳಿದ್ದೆ, ನಿನ್ನ ನಾನು ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ. ಮತ್ತೆ ಶುರು ಹಚ್ಕೊಂಡ್ರ ನಿಮ್ಮ ಪ್ರೇಮ ಪ್ರಸಂಗದ ಜೂಟಾಟನ. ನೋಡೆ, ಇನ್ನು 8 ದಿವಸ ಉಳಿದಿರೋದು ನನ್ನ ನಿನ್ನ ಕೂಡಾವಳಿಗೆ. ಉತ್ಸವ ಕಳೆದ ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ತಾಜಾ ಹಣ್ಣಿನ ಥರ ಹುಷಾರಾಗಿರ್ಬೇಕು, ಆಯ್ತಾ? ನಿನ್ನ ಹುಡುಗಾಟ ಎಲ್ಲ ಬಿಟ್ಟು ಮನೆಗೆ ಹೋಗ್ತಿರ್ಬೇಕು. ನೀನು ನನಗೆ ಮಿಸ್ಲು. ಹೀಗೆಲ್ಲ ಬಿಸಿಲು ಗಾಳಿ ಮಳೆಯಲ್ಲಿ ತಿರುಗಾಡಬಾರ್ದು. ಹೋಗೋ. ಈ ಬಾತ್ಕೋಳಿಯನ್ನು ಓಡ್ತು. ಆ ಪಾದುಕೆ ಮಹಾರಾಜ ಬಂಗಾರಿ ಎಲ್ಲಿ ಹೋದ? ಉಳಿದಿರೋದು 8 ದಿನ ಉತ್ಸವಕ್ಕೆ. 8ನೇ ದಿನ ಶಾಸ್ತ್ರಿಗಳೇ ಸುಟ್ಟಾಕ್ತೀನಿ ನಿಮ್ಮನ್ನ. ಏನೋ ಪೋರ, ಪೊಲೀಸವ್ರು ತಾಲೀಮ್ ತಗೊಳ್ಳೋ ಹಾಗೆ ಚಪ್ಪಲಿ ಗುರಿ ಇಡ್ತಿದ್ಯಲ್ಲೋ, ಯಾರಿಗೆ ಗುರಿ ಕಟ್ತಾ ಇದೆಯಾ? ಇನ್ಯಾರಿಗೆ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ. ಉತ್ಸವ ದಿನ ಆ ಗುಂಪಲ್ಲಿ ಎಷ್ಟು ದೂರ ಇರ್ತಾರೋ ಏನೋ. ಈಗಲಿಂದನೇ ಅಭ್ಯಾಸ ಮಾಡಿದ್ರೆ ತಾನೇ ಸಾಧ್ಯ ವಿರೂಪಾಕ್ಷ ಶಾಸ್ತ್ರಗಳನ್ನ ಹೊಡೆದಾಕೋಕೆ. ಸುಂದ್ರಿಂದ್ಕೊಂದು ಶಾಸ್ತ್ರಿಗಳು ಎಲ್ಲರ ಮುಂದೆ ಬಲಿಯಾಗಲೇಬೇಕು. ಲೇ ದಡ್ಡ, ಈ ಪಿಸ್ತೂಲ್ ಕೊಡುವಾಗ ನಾನು ನಿನಗೇನು ಹೇಳಿದ್ದೆ? ಉತ್ಸವ ದಿನ ಹ್ಯಾಕ್ ಶೂಟ್ ಮಾಡಬೇಕು, ನೀನು ಎಲ್ಲಿರಬೇಕು, ವಿರೂಪಾಕ್ಷ ಎಲ್ಲಿಗೆ ಬರ್ತಾನೆ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳಿರ್ಲಿಲ್ವಾ? ಪ್ರತಿಯೊಂದು ನಾನು ಹೇಳ್ದಾಗೆ ನಡಿಬೇಕು. ಆಗ್ಲಿ ಸಾಹೇಬ್ರೆ. ಉತ್ಸವ ಕಲ್ಯಾಣಿಗೆ ಬರೋಕ್ ಮುಂಚೆ ನೀನು ಕಲ್ಯಾಣಿಗೆ ಬಂದು ಸೇರ್ಕೊಂಡಿರ್ಬೇಕು. ಉತ್ಸವ ಬಂದ ಮೇಲೆ ಬಂದ್ರೆ ನಿನಗೆ ಜಾಗ ಸಿಕ್ಕೋದಿಲ್ಲ. ಉತ್ಸವ ಕಲ್ಯಾಣಿ ಮೆಟ್ಟಿಲ ಮೇಲೆ ಬಂದು ಪಲ್ಲಕ್ಕಿನ ಕೆಳಗಿಳಿಸ್ತಾರೆ. ವಿರೂಪಾಕ್ಷ ಪಲ್ಲಕ್ಕಿ ಜೊತೆಗೇ ಇರ್ತಾನೆ.
ಪಿಸ್ತೂಲ್ನ ಬಚ್ಚಿಟ್ಕೊಂಡು ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಪಲ್ಲಕ್ಕಿಗೆ ತೀರಾ ಹತ್ರಕ್ಕೆ ಬಂದು ಪಿಸ್ತೂಲ್ನ ಹೊರಗೆ ತೆಗೆದು ವಿರೂಪಾಕ್ಷನ್ ಕಡೆಗೆ ನೋಡಿ, ವಿರೂಪಾಕ್ಷ ಶಾಸ್ತ್ರಿಗಳೇ ಅಂತ ಜೋರಾಗಿ ಕೂಗು. ಅಯ್ಯೋ ಹಾಕೋದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತಲ್ವಾ? ಕೂಗದೆ ಹಾಗೆ ಯಾಕೆ ಗುಂಡೊಡಿಬಾರ್ದು? ದಡ್ಡ ನೀನು, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. ಕೂಗುದ್ರೆ ಶಾಸ್ತ್ರಿ ನಿನ್ ಕಡೆ ತಿರುಗ್ತಾನೆ, ಅವನ್ ಎದೆ ಭಾಗ ನಿನ್ ಕಡೆಗೆ ಸಿಗತ್ತೆ, ಆಗ ನೇರವಾಗಿ ಎದೆಗೆ ಗುಂಡಿಕ್ಬೋದು. ಇಲ್ದೆ ಹೋದ್ರೆ ಭುಜಕ್ಕೋ ತೋಳ್ಗೋ ಬಿದ್ದು ಶಾಸ್ತ್ರಿ ಉಳ್ಕೊಂಡ್ಬಿಡ್ತಾನೆ, ಅವನು ಬದುಕಬಾರ್ದು ಅಲ್ವಾ? ಹೌದೌದು, ವಿರೂಪಾಕ್ಷ ಶಾಸ್ತ್ರಿಗಳು ಈ ಭೂಮಿ ಮೇಲೆ ಇರಬಾರ್ದು. ನೀವು ಹೇಳ್ದಂಗೆ ಮಾಡ್ತೀನಿ. ಶಾಸ್ತ್ರಿ ನಿನ್ ಕಡೆ ತಿರುಗಿದ ಕೂಡಲೇ ಕುದುರೆನ ಒತ್ತು, ಗುಂಡು ನೇರ ಎದೆಗೆ ಬೀಳತ್ತೆ, ಶಾಸ್ತ್ರಿ ನೆಗದ್ ಬೀಳ್ತಾನೆ. ನಾನು ಹೇಳಿದ ಅರ್ಥ ಆಯ್ತಾ? ಹೇಳಿದಿಷ್ಟೊಂದು ಮಾಡ್ತೀಯಾ? ಹ್ಞೂ ಮಾಡ್ತೀನಿ. ಆದರೆ ಒಂದು ಸಮಸ್ಯೆ ಇದೆ ಬಂಗಾರಿ, ನೀನು ಹೀಗೆಲ್ಲ ಮಾಡಿದ್ಮೇಲೆ ಎಲ್ಲರ ಮುಂದೆ ಸಿಕ್ಕಿ ಹಾಕ್ಕೊಳ್ತೀಯ. ನಾನು ನಿನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಬೇರೆ ಅಧಿಕಾರಿಗಳು ಇರ್ತಾರಲ್ವಾ, ನೀನು ಜೈಲಿಗೆ ಹೋಗಲೇಬೇಕಾಗತ್ತೆ. ಪರವಾಗಿಲ್ವಾ? ನನ್ನ ನೇಣುಗಂಬ ಕೇರಿಸಿ ಭಯ ಇಲ್ಲ. ನನ್ನ ಸುಂದ್ರಿ ಸಾವಿಗೆ ನ್ಯಾಯ ಒದಗಿಸ್ಬೇಕು, ಅದೇ ಮುಖ್ಯ ನನಗೆ. ಹೇಶ್, ಪಿಸ್ತೂಲ್ನ ಜೋಪಾನ ಒಳಗಿಟ್ಕೋ. ಅಜ್ಜಿ ಬೇಗ ಊಟ ಕೊಡಜ್ಜಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ಉತ್ಸವ ಶುರುವಾದಾಗಿಂದ ಕೆಲ್ಸ ಕೆಲ್ಸ ಕೆಲ್ಸ, ಹಗಲು ರಾತ್ರಿ ಅನ್ನಂಗಿಲ್ಲ. ಬೇಗ ಕೊಡಜ್ಜಿ. ನಾನು ಆಗ್ಲಿಂದ ಒಟ್ಟುಗುಡ್ತಾನೆ ಇದ್ದೀನಿ. ಯಾಕಜ್ಜಿ ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನ್ ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕು? ನಾನ್ ಆಡೋ ಮಾತಿಗೆ ಬೆಲೆ ಇಲ್ಲ, ಮರ್ಯಾದೆ ಇಲ್ಲ ಈ ಮನೆಯಲ್ಲಿ. ಇದೇನು ಹೊಸ ಮಾತಲ್ಲ ಬಿಡಜ್ಜಿ, ನಾನು ಹುಟ್ಟದಾಗಿಂದ ಕೇಳ್ತಾನೆ ಇದ್ದೀನಿ, ನೀನ್ ಹೇಳ್ತಾನೆ ಇದೆಯಾ. ಆದ್ರೂ ಈ ಮನೆಯಲ್ಲಿ ನೀನ್ ಹೇಳಿದ್ಬಿಟ್ಟು ಬೇರೆ ಏನು ನಡೆಯಲ್ಲ. ಯಾರೆಷ್ಟೇ ಹಾರಾಡ್ಲಿ ನಿನ್ ಮಾತು ಮೀರಿದೀವಾ? ಅಕಸ್ಮಾತ್ ಮೀರಿದ್ರು ನೀನ್ ಸುಮ್ನಿರ್ತೀಯಾ? ನಿನ್ ಮಾತೆ ಅಲ್ವಾಜಿ ಈ ಮನೆಗೆ ವೇದವಾಕ್ಯ. ಲೇ ಮರ್ಕಟ, ವ್ಯಂಗ್ಯ ಮಾಡಬೇಡ. ನಾನು ಯಾಕೆ ಹೇಳ್ತೀನಿ ಹೇಳು? ನಮ್ಮನೆ ಕ್ಷೇಮವಾಗಿರ್ಲಿ, ನೀವೆಲ್ಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ. ಬೈದಾಡೋರು ಬಾಳಿ ಬದುಕ್ಲಿ ಅಂತ ಹೇಳ್ತಾರೆ, ಮುದ್ದಾಡಿರೋರು ಬೇಗ ಹಾಳಾಗ್ಲಿ ಅಂತ ಹಾರೈಸ್ತಾರೆ. ಸರಿ ಆಯ್ತು, ನೀನ್ ಹೇಳೋದೇ ಸರಿ. ಈಗ ಏನಾಯ್ತು? ಆ ಜಾಜಿ ಚಪ್ಲಿ ಕಾಯೋ ಬಂಗಾರಿ ಜೊತೆ ಪ್ರೇಮ ಅಂತೆ, ಪ್ರೀತಿ ಅಂತೆ. ನಿಮ್ಮಪ್ಪ ಅವಳಿಗೆ ಬೆಂಬಲ ಅಂತೆ. ಹಾಳಾದ್ದು ಪ್ರೀತಿಸೋದು ಸರಿ ಅಂತೆ. ಪರವಾನಿಗೆ ಕೊಟ್ಬಿಟ್ಟಿದ್ದಾನೆ ಕೊಡೋ ಶೇಖರಿ, ಮುಂದುವರಿರಿ ಅಂತ. ಇಂಥದ್ದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕೇನೋ? ಏನೋ ಅವಳು ಬುದ್ಧಿ ಕಲೀಲಿ ಅಂತ ಮಕ್ಕಳಿಗೆ ಶಿಕ್ಷೆ ಕೊಡೋ ಹಾಗೆ ಹೆದರಿಸ್ದೆ. ಅಷ್ಟಕ್ಕೆ ನಿಮ್ಮ ಅಪ್ಪನಿಗೆ ಕೋಪ ಬಂದ್ಬಿಟ್ಟಿದೆ. ಜಾಜಿ ಅಕ್ಕನ ವಿಷಯಕ್ಕೆ ಮತ್ತೆ ಬನ್ನ ಬಂಗಾರಿ. ಇಲ್ಲ ಕಣೋ, ಎಡವಟ್ಟಾಗ್ತಿರೋದು ಇಲ್ಲೇ. ನಮ್ಮ ಕರ್ಮಕ್ಕೆ ನಿನ್ ಜಾಜಿ ಅಕ್ಕನೇ ಕಣೋ ಅವನ ಹಿಂದೆ ಹೋಗ್ತಿರೋದು. ಸಾಕು ಈ ಮನೆ ವಿಚಾರ ನನಗೆ. ಇಷ್ಟು ದಿವಸ ಕಟ್ಟುಪಾಡುಗಳನ್ನ ಹಾಕೊಂಡು ಮನೆ ಮರ್ಯಾದೆನ ಉಳಿಸಿದ್ದೆ. ನಿಮ್ಮಗಳ ಕಾಲಕ್ಕೆ ಎಲ್ಲ ಮಣ್ಣು ಪಾಲಾಗ್ತಿದೆಯಲ್ಲೋ. ಇನ್ನ ನೀವುಂಟು, ನಿಮ್ಮಪ್ಪ ಉಂಟು. ಹೇಗಾದ್ರೂ ಹಾಳಾಗಿ ಹೋಗಿ ನಾನ್ ನಿಮ್ ವಿಷಯಕ್ಕೆ ತಲೆ ಹಾಕಿದ್ರೆ ಕೇಳು. ಇವರಿಬ್ರು ಮಾಡೋ ಅಧಿಕ ಪ್ರಸಂಗದಿಂದ ಊರಲ್ಲಿ ನಮಗ್ ಮರ್ಯಾದೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು, ಇಬ್ರು ನಿಲ್ಸಿ ಮಾತಾಡ್ತೀನಿ. ನನಗೆ ಗೊತ್ತಿತ್ತು ಕಣೋ ವಿದ್ಯಾ, ನಿನ್ನೊಬ್ಬನಿಗಾದ್ರೂ ಈ ಮನೆ ಬಗ್ಗೆ ಕಾಳಜಿ ಇದೆ ಅಂತ. ನೀನೇ ಕಣ ಈ ಮನೆ ಯಜಮಾನ. ಇನ್ಮೇಲೆ ನೀನೇ ಅಲ್ವೇನೋ ಇಂಥವನ್ನೆಲ್ಲ ನೋಡ್ಬೇಕಾಗಿರೋನು. ಒಂದ್ ಕೆಲಸ ಮಾಡು, ಊಟ ಮಾಡ್ಕೊಂಡೇ ಹೋಗು. ಮಾತಾಡೋಕೆ ಶಕ್ತಿ ಬೇಕಲ್ವೇನೋ, ಅದಕ್ಕೆ. ಖಾಲಿ ಹೊಟ್ಟೆಲ್ ಹೋದ್ರೆ ಬರೀ ಕೋಪ ಬರುತ್ತೆ, ಬುದ್ಧಿ ಓಡಲ್ಲ. ನಾನೇ ನಿನಗೆ ಕಲಿಸ್ಕೊಡ್ತೀನಿ, ತಿನ್ಕೊಂಡು ಹೋಗೋ. ಮೊದ್ಲು ಮನೆ ಮಾನ ಮರ್ಯಾದೆ, ಆಮೇಲೆ ಊಟ ತಿಂಡಿ ಅಲ್ಲ. ಮೆಚ್ಚಿದೆ ಮಗನೆ, ನೀನೊಬ್ಬನಾದ್ರೂ ಈ ಮನೆ ದೀಪ ಬೆಳಗೋದಿಕ್ಕಿದೆಯಲ್ಲ. ಪಿಸ್ತೂಲ್ ಜೋಪಾನ.
ಕಂಡಲ್ಲೆಲ್ಲ ತೆಗೆದು ನೋಡ್ಕೊತಿರ್ಬೇಡ, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಸಾಹೇಬ್ರೆ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ನಂಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರ ಇದು ಆ ಶಾಸ್ತ್ರಿಗಳನ್ನ ಸಾಯಿಸೋದಕ್ಕೆ. ಆದರೆ ನಿನಗೊಂದು ವಿಷಯ ಹೇಳಬೇಕು ಬಂಗಾರಿ. ಹೇಳಿ ಸಾಹೇಬ್ರೆ, ನೀವೇನು ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳೋದು. ನೀನು ಶಾಸ್ತ್ರಿಗಳನ್ನ ಕೊಂದು ಜೈಲಿಗೆ ಹೋಗ್ಬಿಟ್ರೆ ಪಾಪ ಜಾಜಿ ಕತೆ ಏನು? ಆಗ ಎಲ್ಲರೂ ಜಾಜಿನ್ ಬೈತಾರಲ್ವಾ, ಎಂಥವನ್ ಜೊತೆ, ಅದು ಕೊಲೆಗಾರನ ಜೊತೆ ಸ್ನೇಹ ಮಾಡ್ಬಿಟ್ಟಿಯಲ್ಲ, ನಿನಗೇನು ಬುದ್ಧಿ ಇರ್ಲಿಲ್ವಾ ಅಂತ ಎಲ್ಲರೂ ಜಾಜಿನ್ ಬೈತಾರ ಪಾಪ. ಆಗ ನಿನಗೂ ದುಃಖ ಆಗತ್ತೆ, ಅವಳಿಗೂ ದುಃಖ ಆಗತ್ತೆ ಅಲ್ವಾ ಬಂಗಾರಿ? ಹೌದು ಸಾಹೇಬ್ರೆ, ನಂಗೆ ಶಾಸ್ತ್ರಿಗಳು ಕೊಲ್ಲೋದೇ ಮುಖ್ಯ. ನನ್ನ ಸುಂದರಿ ಆತ್ಮಕ್ಕೆ ಶಾಂತಿ ಸಿಗೋದೇ ಮುಖ್ಯ ಅಲ್ವಾ? ಮತ್ತೆ ಅದಕ್ಕೆ ಈಗ್ಲಿಂದನೇ ಜಾಜಿನ ದೂರ ಮಾಡ್ಬಿಡು. ಆಗ ನಿನಗೂ ಬೇಜಾರಾಗಲ್ಲ, ಅವಳಿಗೂ ಬೇಜಾರಾಗಲ್ಲ. ಇಲ್ಲ ಅಂದ್ರೆ ನಿನಗೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ, ಅವಳು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾಳೆ. ಆಗ ಇಬ್ರಿಗೂ ಕಷ್ಟ ಆಗತ್ತೆ ಅಲ್ವಾ? ಹೌದು ಸಾಹೇಬ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ನನ್ನ ಜಾತಿ ಚೆನ್ನಾಗಿರ್ಬೇಕು, ಅವಳಿಗೂ ನನ್ನ ಜೊತೆ ಸೇರಿ ಕೆಟ್ಟ ಹೆಸರು ಬರಬಾರ್ದು. ಅದು ಅದು ಜಾಣ ಮರಿ ಅಂತ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇಟ್ಕೋ. ಹೋಗು. पत्नी च धीमहि तन्नो लक्ष्मी प्रचोदयात्। ಜಾಜಿ ಜೊತೆ ಮಾತು ನಿಲ್ಸಿದ್ ಒಳ್ಳೇದಾಯ್ತು. ಹೀಗೆ ದೂರ ಮಾಡಿಬಿಡ್ಬೇಕು. ಜಾಜಿ ಆದ್ರೂ ಚೆನ್ನಾಗಿರ್ಲಿ. ಬಂಗಾರಿ, ನಾವಿಬ್ರು ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಸುಮ್ಮನೆ ಓಡಾಡಿದ್ದು ಮುಗೀತು. ಅಪ್ಪನೇ ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ನಿನ್ನ ಪ್ರೀತಿ ಮಾಡ್ಬೋದಂತೆ. ನಿನ್ನಿಂದ ಹೇಗೂ ನಾನು ದೂರ ಆಗ್ಬೇಕಿತ್ತು. ನಿನ್ನಂತವಳಿಗೆ ನಾನು ಯೋಗ್ಯನಲ್ಲ. ನಿಮ್ಮಮ್ಮ ಹೇಳಿದ್ದು ಸರಿ. ಈ ಚಪ್ಲಿಕಾಯಿ ಅವನಿಗೆ ಎಂಥ ಮದುವೆ, ಎಂಥ ಸಂಸಾರ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ನಾನು ನಿನ್ನನ್ನು ಮಾತಾಡಿಸ್ಬೇಕು ಅಂತಲೇ ಎಷ್ಟು ಖುಷಿಯಿಂದ ಬಂದೆ ಗೊತ್ತಾ? ಇನ್ನು ಮುಂದೆ ನಾವಿಬ್ರು ಯಾವತ್ತೂ ಮಾತಾಡೋಗಿಲ್ಲ. ನಿಂತ್ಕೊಳ್ಳೋ ಬಂಗಾರಿ, ನಾನು ನಿನ್ನ ಹತ್ರ ಮಾತಾಡಬೇಕು. ಯಾರು ನೀನು? ನನ್ನ ಹತ್ರ ಎಂಥ ಮಾತು? ಪೆದ್ರಾಮ, ನಾನು ನಿನ್ನ ಗೆಳತಿ ಅಲ್ವೇನೋ? ನಂಗೆ ಈ ಊರಲ್ಲಿ ಯಾವ ಗೆಳತನೂ ಇಲ್ಲ, ಗೆಳತಿನೂ ಇಲ್ಲ. ನಾನಿರೋದು ಒಬ್ಬನೇ. ನಿಜವಾಗ್ಲೂ ನಿನಗೇನೋ ಆಗಿದೆ. ಆಗಾಗ ತಿಕ್ಲೆ ಹಿಡಿಯುತ್ತಲ್ಲ, ಹಾಗೇನಾದ್ರು ತಿಕ್ಲಿಡ್ದಿದ್ಯಾ? ಸುತ್ತಿ ಬಳಸಿ ಮಾತ್ಬೇಡ. ಇರೋದನ್ನ ನೇರವಾಗಿ ಹೇಳ್ತೀನಿ. ನೀನು ನನ್ನ ಜೊತೆ ಸ್ನೇಹ ಮಾಡಬೇಡ. ನಿನ್ ಸ್ನೇಹ ಮಾಡಬಾರ್ದಾ? ಯಾಕೋ ಬಂಗಾರಿ? ಎಲ್ಲದನ್ನು ಹೇಳೋಕ್ಕಾಗಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಿರೋದು. ನೀನು ನನ್ನ ಜೊತೆ ಇದ್ದಷ್ಟು ನಿಂಗೆ ತೊಂದರೆ. ನಂಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ, ನಿಂಗೆ ತೊಂದರೆ ಆಗಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ, ದೂರ ಇದ್ಬಿಡು. ಏನಂದೆ? ನಿನ್ನಿಂದ ನಾನು ದೂರ ಇರ್ಬೇಕಾ? ನಿನ್ ಜೊತೆ ಮಾತು ಆಡಬಾರ್ದಾ? ಹೌದು, ನೀನು ನನ್ನ ಜೊತೆ ಮಾತನಾಡಬಾರ್ದು.
ಲೋ ಬಂಗಾರಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಕಣೋ. ನಾವಿಬ್ರು ಇನ್ಮೇಲೆ ಒಂದಾಗಿರ್ಬೇಕು. ಅದಕ್ಕೆ ಮನೆಯವ್ರು ಒಪ್ಪಿಗೆ ತಗೋಬೇಕು ಅಂತ ಹೇಳಕ್ ಬಂದೆ. ಅಪ್ಪ ಇದಕ್ಕೆ ಒಪ್ಕೊಂಡಿದ್ದಾರೆ ಗೊತ್ತಾ? ಆದ್ರೆ ನನಗೊಪ್ಪಿಗೆ ಇಲ್ಲ ಇದಲ್ಲ. ಅಂದ್ರೆ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಹೇಳೋ, ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಬಾಯ್ ಬಿಡೋ ಬಂಗಾರಿ, ಹೇಳ್ಬಿಡು ನಿನಗೆ ನಾನು ಬೇಡ ಅಂತ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನಾನು ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ, ನಿನ್ನ ಹತ್ರನೂ ಬರೋದಿಲ್ಲ. ಹೇಳೋ. ಇಲ್ಲ, ನನಗಿಷ್ಟ ಇಲ್ಲ. ನಿನ್ನ ಹತ್ರ ಮಾತಾಡಬೇಡ, ನನ್ನ ಮುಖನೂ ತೋರಿಸ್ಬೇಡ. ಇವತ್ತೇ ಕೊನೆ, ನಾನು ಮರ್ತ್ಬಿಡು. ಯಾಕೆ ಪುಟ್ಟ ಸಪ್ಪಗಿದೆಯಾ? ನೀವು ಹೇಳಿದ ವಿಷಯನ ಬಂಗಾರಿ ಹತ್ರ ಮಾತಾಡ್ದೆ. ಆ ವಿಷಯನ ಏನಂದ? ನಾನ್ ಪ್ರೀತಿ ಮಾಡೋದಿರ್ಲಿ, ಅವನಿಗೆ ನನ್ನ ಸ್ನೇಹನೇ ಬೇಡವಂತೆ. ಬಂಗಾರಿ ಹಾಗನ್ನ ಸಾಧ್ಯನೇ ಇಲ್ಲ. ಇಲ್ಲ ಅಪ್ಪ, ಅವನಿಗೆ ನಿಜವಾಗ್ಲೂ ನಾನು ಬೇಡವಾಗಿದ್ದೀನಿ. ನೀನು ಅಳಬೇಡ, ಅವನು ಏನು ಹೇಳ್ದ ಸರಿಯಾಗಿ ಹೇಳು. ಇನ್ಮೇಲೆ ನನ್ನ ಸ್ನೇಹ ಮಾಡಬೇಡ, ನನ್ನಿಂದ ದೂರ ಇದ್ಬಿಡು ಅಂದ. ಯಾಕಂತೆ? ಕಾರಣ ಕೇಳಬೇಕಿತ್ತು. ಕೇಳ್ದೆ, ಎಲ್ಲಾನು ಹೇಳೋಕ್ಕಾಗಲ್ಲ, ಈಗ ಇಷ್ಟೇ ಹೇಳೋಕ್ಕಾಗೋದು, ದಯವಿಟ್ಟು ನನ್ನಿಂದ ದೂರ ಇದ್ಬಿಡು ಅಂದ. ಅಷ್ಟೇನಾ ಹೇಳಿದ್ದವನು? ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನೀನ್ ನನ್ನ ಜೊತೆಲಿದ್ರೆ ತೊಂದರೆ ಆಗುತ್ತೆ, ನನಗ್ ತೊಂದರೆ ಆದ್ರೂ ಪರವಾಗಿಲ್ಲ ಅಂತಂದ. ಅಂದ್ರೆ ಏನರ್ಥ? ಅಂದ್ರೇನು ಅಂತ ನನಗೇನ್ ಗೊತ್ತು. ಇನ್ನೊಂದು ಸರ್ತಿ ಅವನು ಆಡಿದ ಮಾತುಗಳನ್ನೆಲ್ಲ ನೆನಪಿಸ್ಕೊಂಡು ಯೋಚನೆ ಮಾಡು. ನಿನ್ನ ಒಳ್ಳೇದಕ್ಕೆ ಹೇಳ್ದೆ, ನಿನಗ್ ನನ್ನ ಜೊತೆಲಿದ್ರೆ ತೊಂದರೆ ಆಗತ್ತೆ, ನನಗ್ ತೊಂದರೆ ಆದ್ರೆ ಅಂದ್ರೆ ಅವ್ನು ನನ್ನನ್ನು ದೂರ ಮಾಡ್ತಿರೋದು ನನ್ನ ಒಳ್ಳೇದಕ್ಕೆ. ನಾನು ಅವನ ಜೊತೆಲಿದ್ರೆ ನನಗ್ ತೊಂದರೆ, ಅವ್ನು ಯಾವುದೋ ತೊಂದ್ರೆಲಿದ್ದಾನೆ, ಆ ತೊಂದರೆ ನನಗಾಗಬಾರ್ದು ಅಂತ ಅರ್ಥ. ನಾನೇನು ಹೇಳಿದ್ದೆ? ಬರೋ ಸಮಸ್ಯೆಗಳನ್ನ ಕಷ್ಟಗಳನ್ನ ತನ್ನ ಹೆಗಲಿಗೆ ಹೊತ್ಕೊಂಡು ಹೆಂಡತಿ ಮಕ್ಕಳನ್ನ ಯಾರು ಸುಖವಾಗಿಡಕ್ಕೆ ಪ್ರಯತ್ನ ಪಡ್ತಾನೋ ಅವನು ಒಳ್ಳೆ ಗಂಡ ಆಗ್ತಾನೆ ಅಂತ ಅಲ್ವಾ? ಹೌದು, ಈಗ ಬಂದಿರೋ ಸಮಸ್ಯೆನ ಬಂಗಾರಿ ತನ್ನ ಹೆಗಲ್ ಮೇಲೆ ಹಾಕೊಂಡು ನಾನ್ ಚೆನ್ನಾಗಿರ್ಲಿ ಅಂತ ಯೋಚಿಸ್ತಿದ್ದಾನೆ. ಹಾ, ಸದ್ಯ ಈಗ್ಲಾದ್ರೂ ಹೊಳೀತಲ್ಲ. ಹಾಗಾದ್ರೆ ಬಂಗಾರಿ ಒಳ್ಳೆ ಹುಡುಗ ಅಲ್ವಾ? ನಾನು ಅವನನ್ನ ಮದುವೆ ಆಗ್ಬೋದಲ್ವಾ ಅಪ್ಪ? ಖಂಡಿತ ಆಗ್ಬಹುದು. ಆದ್ರೆ ಒಳ್ಳೆ ಗಂಡ ಸಿಕ್ಕ ಮಾತ್ರಕ್ಕೆ ಸುಮ್ಮನಿದ್ದು ಬಿಡೋದಲ್ಲ, ನೀನು ಒಳ್ಳೆ ಹೆಂಡತಿ ಆಗೋಕೆ ಪ್ರಯತ್ನ ಪಡಬೇಕು. ಗಂಡ ಕಷ್ಟಗಳನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದಾನೆ ಅಂತ ನೀನ್ ಸುಮ್ಮನಿದ್ ಬಿಡಬಾರ್ದು. ಹಾಗಿದ್ರೆ ಹೆಂಡತಿ ಸ್ವಾರ್ಥಿ ಅನ್ನಿಸ್ಕೊತಾಳೆ. ಹೌದಪ್ಪ, ತಪ್ಪದು. ನಿಜವಾಗ್ಲೂ ಒಳ್ಳೆ ಹೆಂಡತಿ ಆದವಳು ಏನ್ ಮಾಡ್ಬೇಕು? ಗಂಡನ ಕಷ್ಟಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ ತಾನೂ ಪರಿಹರಿಸೋದಕ್ಕೆ ಪ್ರಯತ್ನ ಪಡಬೇಕು. ಅಪ್ಪ, ಬಂಗಾರಿ ಸಮಸ್ಯೆ ಏನು ಅಂತ ನನ್ಗೀಗ ಅರ್ಥ ಆಯ್ತು. ಏನು? ಪಿಸ್ತೂಲು. ಏ ಜಾಜಿ, ಜಾಜಿ ನಿಂತ್ಕೊಳ್ಳೆ. ಏನ್ ಪಿಸ್ತೂಲು? ಬಂಗಾರಿ ಹತ್ರ ಯಾವ ಪಿಸ್ತೂಲು?
ಮಣಿಕಂಠ, ಗುರುಗಳೇ, ಇವತ್ತು ರಾತ್ರಿ 11 ಗಂಟೆಗೆ ಅಷ್ಟಸಿದ್ಧಿ ಪ್ರಯೋಗ ಮಾಡ್ತೀನಿ. ಇಡೀ ರಾತ್ರಿ ಕೆಲಸ ಇರುತ್ತೆ. ನಮ್ಮವ್ರು ಬಿಟ್ಟು ಈ ಕಡೆ ಯಾರು ತುಳಿಬಾರ್ದು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೋ. ಎಲ್ಲೂ ಎಡವಟ್ಟಾಗಬಾರ್ದು. ಈಗ್ಲಿಂದಲೇ ಎಚ್ಚರವಾಗಿರ್ಬೇಕು. ಆಗಲಿ ಗುರುಗಳೇ.